ನಾನು ಇವತ್ತು ಚಿತ್ರ ಮಾಡ್ತಿರೋದು ಪ್ರತಿಯೊಂದು ಚಿತ್ರ ಕಾರಣ ಇವತ್ತು ನಿಮ್ಮ ಮುಂದೆ ಓಪನ್ ಆಗಿ ಹೇಳ್ತೀನಿ. ಸಿನಿಮಾದಲ್ಲಿ ನಿಜವಾಗ್ಲು ಇಷ್ಟೊತ್ತಿಗೆ ನಾನು ಏನೋ ವೆಲ್ ಸೆಟಲ್ಡ್ ಅಂದ್ರೆ ಏನು, ನನಗೇನು ಯೋಚನೆ ಇಲ್ಲ. ಓಕೆ, ಆರಾಮಾಗಿ ಬದುಕಬಹುದು, ಊಟ ತಿಂಡಿಗೆ ಯೋಚನೆ ಇಲ್ಲ, ನನಗೆ ಸ್ಟ್ರಗಲ್ ಬೇಕಾಗಿಲ್ಲ. ಯಾಕೆ ಒದ್ದಾಡಬೇಕು, 3 ತಿಂಗಳು 6 ತಿಂಗಳು ಕೂತ್ಕೊಂಡು ಡೇ ಅಂಡ್ ನೈಟ್ ಸ್ಕ್ರಿಪ್ಟ್ ಮಾಡಿ ಯಾಕೆ ಒದ್ದಾಡಬೇಕು ಅಂತೆಲ್ಲ ಅನ್ಸುತ್ತೆ. ಬಟ್ ನನ್ನ ಒದ್ದಾಟಕ್ಕೊಂದು ಕಾರಣ ಇದೆ. ನನ್ನ ಸಿನಿಮಾ ಗುರಿಲಿಲ್ಲ, ನನ್ನ ಗುರಿ ಸಿನಿಮಾದಲ್ಲಿಲ್ಲ, ಸಿನಿಮಾನ ಹೊರತಾಗಿದೆ. ಅದಕ್ಕೋಸ್ಕರ ನಾನು ಸಿನಿಮಾ ಮಾಡ್ತಾ ಇದ್ದೀನಿ. ಸಿನಿಮಾದಲ್ಲಿ ಇಷ್ಟೊತ್ತಿಗೆ ಗುರಿ ಇದ್ದಿದ್ರೆ ನಾನು ಬರೀ ಹಿಟ್ಸು ಫ್ಲಾಪ್ ಅದನ್ನೇ ಯೋಚನೆ ಮಾಡ್ಕೊಂಡಿರ್ತಿದ್ದೆ. 2 ವರ್ಷ ಕಾಯ್ಬೇಕಾಗಿರ್ಲಿಲ್ಲ. ನನ್ನ ಪ್ರತಿ ಚಿತ್ರದಲ್ಲಿ ಏನೋ ಹೇಳ್ಬೇಕು ಅಂತ ಇಷ್ಟಪಡ್ತೀನಿ, ಪ್ರತಿ ಚಿತ್ರದಲ್ಲಿ ಏನೋ ಮಾಡ್ಬೇಕು ಅಂತ ಇಷ್ಟಪಡ್ತೀನಿ. ಅದರಿಂದ ಏನೋ ಒಂದು ದಾರಿ ಹುಡುಕ್ತಾ ಇದ್ದೀನಿ ನಾನು. ಇದು ನನ್ನ ದಾರಿ ಅಷ್ಟೇ. ಸಿನಿಮಾ ನನ್ನ ಅಲ್ಟಿಮೇಟ್ ಗುರಿ ಇದಲ್ಲ, ಸಿನಿಮಾ ಅಲ್ಲ. ನನಗೆ ಗೊತ್ತು ಇದರಿಂದ ಏನ್ ಸಾಧ್ಯ. ಓಕೆ, 50,000 ಜನ ಓ ಅಂತಾರೆ, ಓಕೆ ಕಿರಿಸ್ತಾರೆ, ಇದು ಮಾಡ್ತಾರೆ. ಆಮೇಲೆ ನಾನು ಹೋದ್ರ ಮೇಲೆ ಮಾಮೂಲಿ ಉಪೇಂದ್ರ ಅಷ್ಟೇ. ಇದೇ ಶರ್ಟ್ ಹಾಕ್ಬೇಕು, ಇದೇ ಪ್ಯಾಂಟ್ ಹಾಕ್ಬೇಕು. ನಾನು ನಿಜವಾಗ್ಲೂ ಏನು ಮಾಡಕ್ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲ, ನನಗೆ ಬೇಕಾಗಿರೋದು ಈ ಪ್ರೀತಿ, ಈ ಗುಂಪು. ಇದರಿಂದ ನಾನು ಏನಾರ ಮಾಡ್ಬೇಕು, ಮಾಡಿದ್ರೆ ವ್ಯವಸ್ಥಿತವಾಗಿ ಮಾಡ್ಬೇಕು. ನಾನು ಏನಾರ ನಿಮ್ಗಳ ಕಣ್ಣಿಗೆ ಮಣ್ಣೆಡ್ಸೋದಕ್ಕೆ ನಾನೇನೋ ಮಾಡ್ಬೋದು, ದೊಡ್ಡ ವಿಷಯ ಅಲ್ಲ ಅದು. ನನಗೆ ಯಾರ ಕಣ್ಣಿಗೂ ಮಣ್ಣೆಡ್ಸೋದು ಬೇಕಲ್ಲ. ನನ್ನ ಆತ್ಮಕ್ಕೆ ನಾನು ಸರಿ ಇದ್ರೆ ಸಾಕು. ಅದೇ ಕರೆಕ್ಟಾಗಿ ಇದೀನಿ ನಾನು, ಕರೆಕ್ಟಾಗಿ ಇರ್ತೀನಿ ನಾನು. ಅದೇ ನನ್ನ ಕಾಪಾಡೋದು. ಯಾಕಂದ್ರೆ ಇಲ್ಲಿ ಎಷ್ಟು ಜನ ಬಡವರಿದ್ದಾರೆ, ನಾನು ಒಬ್ಬ ಬಡವಾಗಿದ್ದೆ. ನನಗೂ ಒಂದಿನ ಪ್ಯಾಂಟ್ ಹಾಕೊಳ್ಳೋಕೆ ಗತಿ ಇರ್ಲಿಲ್ಲ. ನಾನು ಒಂದಿನ ಊಟಕ್ಕೆ ಒದ್ಲಾಡಿದ್ದೀನಿ, 5 ರೂಪಾಯಿ 10 ರೂಪಾಯಿ ಒದ್ಲಾಡಿದ್ದೀನಿ. ಅದನ್ನ ನಾನು ಮರೆಯೋದಿಲ್ಲ ಯಾವತ್ತು. ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋ ಮಾಡುತ್ತಿರುವ ಉದ್ದೇಶ ಇಷ್ಟೇ. ಈ ಎಲೆಕ್ಷನ್ ಹತ್ತಿರ ಬರುತ್ತಿದ್ದಂತೆ ಈ ರೋಡ್ನಲ್ಲಿ ನಡೆಯುತ್ತಿರುವ ದೊಂಬರಾಟ, ಅದರಿಂದ ನಮ್ಮ ಪ್ರಜೆಗಳಿಗಾಗುತ್ತಿರುವ ತೊಂದರೆ ಮತ್ತು ನಮ್ಮ ತೆರಿಗೆ ಹಣದಿಂದ ರಾಜಕೀಯ ಚೀಲಗಳು ಪಡೆಯುತ್ತಿರುವ ಲಾಭ, ಮುಂದೆ ಆ ಖರ್ಚು ಮಾಡಿರುವ ಹಣವನ್ನು ಮತ್ತೆ ವಾಪಸ್ಸು ಪಡೆಯಲು ಈ ಭ್ರಷ್ಟ ರಾಜಕಾರಣಿಗಳು ಹಿಡಿಯುವ ಮಾರ್ಗದಿಂದ ಪ್ರಜೆಗಳಿಗಾಗುವ ತೊಂದರೆಗಳನ್ನು ಗಮನಿಸಿದಾಗ ಈ ರಾಜಕೀಯ ಅಂದರೆ ಏನು, ಅದರ ಅವಶ್ಯಕತೆ ಏನಿದೆ ಎಂಬ ಪ್ರಶ್ನೆಗೆ ಉತ್ತರ ಹುಡುಕುವ ಪ್ರಯತ್ನವೇ ಈ ವಿಡಿಯೋದ ಹಿಂದಿನ ಉದ್ದೇಶ. ಒಂದು ಸನ್ನಿವೇಶದ ಮೂಲಕ ಈ ರಾಜಕೀಯ ವ್ಯವಸ್ಥೆಯನ್ನು ಅರ್ಥೈಸಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಒಂದು ಬುಡಕಟ್ಟು ಜನಾಂಗ, ಅವರಲ್ಲಿ ಒಬ್ಬ ವ್ಯಕ್ತಿ ಸ್ವಲ್ಪ ಚುರುಕಿನಿಂದ ಎಲ್ಲಾ ಕೆಲಸದ ಮುಂದಾಳತ್ವ ವಹಿಸುತ್ತಿದ್ದ. ಹಾಗಾಗಿ ಮುಂದೆ ಅವನೇ ಆ ಬುಡಕಟ್ಟು ಜನಾಂಗದ ನಾಯಕನಾಗಿ ಆ ಜನಾಂಗದ ಮಧ್ಯೆ ಯಾವುದೇ ಭಿನ್ನಾಭಿಪ್ರಾಯ ಬಂದರೂ ಅದನ್ನು ಮಧ್ಯಸ್ಥಿಕೆ ವಹಿಸಿ ಸರಿಪಡಿಸುತ್ತಿದ್ದ. ಮುಂದೆ ಆ ಗುಂಪಿನಲ್ಲಿ ಕೆಲವು ಕಾರ್ಯಕ್ರಮಗಳು ನಡೆಯಲು ಪ್ರಾರಂಭವಾದಾಗ ಅದಕ್ಕೆ ಆತನೇ ಗುಂಪಿನ ಪ್ರತಿಯೊಬ್ಬರ ಬಳಿ ಹಣ ಸಂಗ್ರಹಿಸಿ ಅದರ ಮುಂದಾಳತ್ವ ವಹಿಸುತ್ತಿದ್ದ. ಹೀಗೆ ಸಾಗುತ್ತಾ ಆ ಊರಿಗೆ ಕೆಲವು ಸೌಕರ್ಯಗಳನ್ನು ಮಾಡಲು ಎಲ್ಲರೂ ಸೇರಿ ಹಣವನ್ನು ಹಾಕಿ ಅದರ ಜವಾಬ್ದಾರಿಯನ್ನು ಆ ವ್ಯಕ್ತಿಗೆ ವಹಿಸುತ್ತಾರೆ. ಮುಂದಿನ ತಲೆಮಾರಿನ ಜನಾಂಗ ಅವರ ಮಗನಿಗೆ ಆ ಸ್ಥಾನವನ್ನು ನೀಡುತ್ತಾರೆ. ಹೀಗೆ ಸಾಗುತ್ತಾ ಗುಂಪು ವಿಸ್ತರಣೆಯಾಗುತ್ತಾ ಒಂದು ರಾಜ್ಯವಾಯಿತು. ಆ ರಾಜ್ಯಕ್ಕೆ ಆ ವ್ಯಕ್ತಿಯ ತಲೆಮಾರಿನ ವ್ಯಕ್ತಿಯೇ ರಾಜನೂ ಆದನು. ಈಗ ರಾಜ್ಯ ದೊಡ್ಡದಾದ ಕಾರಣ ಸಂಗ್ರಹಿಸಿದ ಹಣವನ್ನು ಆಡಳಿತ ವ್ಯವಸ್ಥೆಯನ್ನು ಮಾಡಿ ಅದರ ಮೂಲಕ ಜನರಿಗೆ ಸೌಕರ್ಯಗಳನ್ನು ಕಲ್ಪಿಸಿಕೊಡುತ್ತಿದ್ದನು ಆ ರಾಜ. ಮತ್ತು ತಾನೂ ಆಡಂಬರದ ಜೀವನವನ್ನು ಮಾಡಲು ಜನರ ಹಣದಲ್ಲಿ ಸ್ವಲ್ಪ ಪ್ರಮಾಣದ ಹಣವನ್ನು ಬಳಸುತ್ತಿದ್ದನು. ಆ ರಾಜನ ಮುಂದಿನ ತಲೆಮಾರಿನ ವ್ಯಕ್ತಿಗಳು ಆಡಂಬರದಲ್ಲಿ ತೇಲುತ್ತಾ ಪ್ರಜೆಗಳ ಮೇಲಿನ ಕಾಳಜಿಯನ್ನೂ ಕಡಿಮೆ ಮಾಡಿದರು. ಕಾರಣ ಇಷ್ಟೇ, ಇಲ್ಲಿ ವಿಚಾರವಂತಿಕೆಗಿಂತ ವ್ಯಕ್ತಿಗತವಾದ ಸಮಾಜ ರೂಪುಗೊಂಡಿತ್ತು. ಅದೂ ಅಲ್ಲದೆ ವಿಚಾರವಂತಿಕೆಯನ್ನು ಕಾರ್ಯರೂಪಕ್ಕೆ ತರಲು ಜನರಲ್ಲಿ ತಂತ್ರಜ್ಞಾನದ ಕೊರತೆ ಇತ್ತು. ಹೀಗೆ ಮುಂದಿನ ರಾಜರ ದುರಾಡಳಿತ ಹೆಚ್ಚಾಗುತ್ತಾ ಸಾಗಿತು. ರಾಜನ ಮಗನಿಗೆ ಆ ಸ್ಥಾನದಲ್ಲಿ ಕೂರುವ ಯೋಗ್ಯತೆ ಇಲ್ಲದಿದ್ದರೂ ರಾಜ ತನ್ನ ಮಗನನ್ನೇ ರಾಜನಾಗಿಸುತ್ತಿದ್ದ. ಮತ್ತು ಮುಂದಿನ ರಾಜರು ಜನರ ಹಣದಲ್ಲಿ ಅರ್ಧದಷ್ಟನ್ನು ತಾವೇ ಬಳಸುತ್ತಿದ್ದರು. ಹೀಗೆ ರಾಜನ ಆಡಳಿತ ವ್ಯವಸ್ಥೆ ರಾಜನಲ್ಲಿ ಕೇಂದ್ರೀಕೃತವಾಗುತ್ತಿದ್ದ ಕಾರಣ ಆಡಳಿತ ವ್ಯವಸ್ಥೆಯ ದಕ್ಷತೆಯು ಕಡಿಮೆಯಾಗುತ್ತಾ ಸಾಗಿತು. ಇಂತಹ ಸಮಯದಲ್ಲಿ ವಿಕೇಂದ್ರೀಕೃತವಾಗಿ ಬಲಿಷ್ಠವಾಗಿದ್ದ ಆಡಳಿತ ವ್ಯವಸ್ಥೆಯು ರಾಜನ ಮೇಲೆ ಯುದ್ಧ ಮಾಡಿದರು. ಆಡಳಿತ ವ್ಯವಸ್ಥೆಯಲ್ಲಿ ಬಲಿಷ್ಠವಾಗಿದ್ದ ಅವರು ಗೆದ್ದು ಆಡಳಿತವನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಂಡರು. ಅವರ ಆಡಳಿತ ವ್ಯವಸ್ಥೆಯು ಬಲಿಷ್ಠವಾಗಿದ್ದರೂ ನೈತಿಕತೆ ಇರದ ಕಾರಣ ಜನರಿಂದ ಹಣವನ್ನು ದೋಚುತ್ತಿದ್ದರೆ ವಿನಃ ಆ ಹಣವನ್ನು ಜನರಿಗಾಗಿ ಬಳಸುತ್ತಿರಲಿಲ್ಲ. ಹಾಗಾಗಿ ಅವರನ್ನು ದೇಶದಿಂದ ಓಡಿಸಲು ಜನರ ಆಂದೋಲನ ಪ್ರಾರಂಭವಾಯಿತು. ಕೆಲವರು ಹಿಂಸೆಯ ಮಾರ್ಗದಲ್ಲಿ ಸಾಗಿದರೆ ಇನ್ನೂ ಕೆಲವರು ಅಹಿಂಸೆಯ ಮಾರ್ಗದಲ್ಲಿ ಸಾಗಿದರು. ಇಲ್ಲಿ ಹಿಂಸೆ ಎಂಬುದು ದ್ವೇಷ ಮತ್ತು ಅಹಿಂಸೆ ಎಂಬುದು ಪ್ರೀತಿಯಾಗಿರುವುದರಿಂದ, ದ್ವೇಷ ಎಂಬುದು ಸುಳ್ಳು ಮತ್ತು ಪ್ರೀತಿ ಎಂಬುದು ಸತ್ಯ ಆಗಿರುವುದರಿಂದ ಸತ್ಯದ ಮಾರ್ಗವನ್ನೇ ಹೆಚ್ಚಿನ ಜನರು ಆಯ್ದುಕೊಂಡರು. ಅಂತಹ ಸತ್ಯದ ಮಾರ್ಗದ ಒಬ್ಬ ನಾಯಕ ಜನರ ನಡುವಿನ ಒಗ್ಗಟ್ಟಿಗೆ ಕಾರಣವನಾದನು. ಹೀಗೆ ಜನ ಒಗ್ಗಟ್ಟಾಗಿ ಆ ದುರಾಡಳಿತಗಾರರನ್ನು ಓಡಿಸಿದರು. ಹೀಗೆ ಮತ್ತೆ ಮೊದಲಿನಂತೆ ಒಬ್ಬ ರಾಜ ಕ್ರಿಯೇಟ್ ಆದನು.
ಆದರೆ ಈ ರಾಜನಿಗೆ ಮೊದಲ ರಾಜನ ಆಡಳಿತ ವ್ಯವಸ್ಥೆಯ ಬಗ್ಗೆ ಅರಿವಿದ್ದ ಕಾರಣ ತಾನು ಒಗ್ಗಟ್ಟಿಗಾಗಿ ಜನರ ನಂಬಿಕೆಯಿಂದ ಕಟ್ಟಿದ ಸಂಘವನ್ನು ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ನಿರ್ಮೂಲ ಮಾಡಲು ಯೋಚಿಸಿದನು. ಏಕೆಂದರೆ ಜನರ ಒಗ್ಗಟ್ಟಿಗಾಗಿ ಮುಂದಾಳತ್ವ ವಹಿಸಿದ ಸಂಘವೇ ಮುಂದೆ ಜನರ ಶೋಷಣೆ ಮಾಡಬಾರದೆಂಬುದೇ ಇದರ ಹಿಂದಿನ ಉದ್ದೇಶವಾಗಿತ್ತು. ಆದರೂ ಸಂಘದ ಸದಸ್ಯರ ಅಧಿಕಾರಾಸೆಯಿಂದ ಸಂಘ ಮುಂದುವರೆಯಿತು ಮತ್ತು ಮುಂದೆ ಜನರಿಗೆ ಅವರು ನೀಡಿದ ಸ್ವಾತಂತ್ರ್ಯ ಎಂಬ ಕೊಡುಗೆಯನ್ನೇ ಹೇಳುತ್ತಾ ಹೊಸದಾಗಿ ಪ್ರಾರಂಭವಾದ ಪ್ರಜಾಪ್ರಭುತ್ವ ಎಂಬ ತತ್ವದಡಿಯಲ್ಲಿ ಅಧಿಕಾರ ಹಿಡಿದರು. ಇದೇ ಪ್ರಜಾಪ್ರಭುತ್ವದ ತಪ್ಪು ಹೆಜ್ಜೆ ಇಟ್ಟ ಮೊದಲ ಹಂತ. ಏಕೆಂದರೆ ಪ್ರಜೆಗಳೇ ವಿಚಾರವಂತಿಕೆಯ ಆಧಾರದ ಮೇಲೆ ತಮ್ಮಲ್ಲೇ ಒಬ್ಬರನ್ನು ಆರಿಸಿ ತಮ್ಮ ಹಣಕಾಸಿನ ಜವಾಬ್ದಾರಿಗಳನ್ನು ವಹಿಸಿಕೊಡುವುದನ್ನು ಬಿಟ್ಟು ಸ್ವಾತಂತ್ರ್ಯ ಎಂಬ ಕೊಡುಗೆಯನ್ನು ಕೊಟ್ಟರೆಂಬ ಕಾರಣಕ್ಕೆ ಆಯ್ಕೆ ಮಾಡಲು ಶುರು ಮಾಡಿದರು. ಇದು ನಂಬಿಕೆ ಮತ್ತು ಜವಾಬ್ದಾರಿ ಎಂಬ ಯೋಗ್ಯತೆ ಸಮ್ಮಿಶ್ರಣದ ಕೆಲಸವಾಗಿತ್ತು. ಇಲ್ಲಿ ಜನ ನಂಬಿಕೆ ಇಟ್ಟು ಆರಿಸುತ್ತಿದ್ದರೆ ಹೊರತು ಜವಾಬ್ದಾರಿಯನ್ನು ನಿರ್ವಹಿಸುವ ಹೊಣೆಗಾರಿಕೆಯನ್ನು ನಿಭಾಯಿಸಲು ಜನರ ಬಳಿ ತಂತ್ರಜ್ಞಾನದ ಸೌಕರ್ಯಗಳಿರಲಿಲ್ಲ. ಈ ಕೆಲಸ ನಂಬಿಕೆ ಆಧಾರವಾಗಿದ್ದ ಕಾರಣ ಜನರು ತಮ್ಮ ಜವಾಬ್ದಾರಿಯ ಭಾಗವಾಗಿ ಗೆದ್ದ ಕಾರ್ಮಿಕರಿಗೆ ಹೊಣೆಗಾರಿಕೆಯನ್ನು ನೀಡದ ಕಾರಣ ಜನಪ್ರತಿನಿಧಿಗಳು ತಮ್ಮ ಕೆಲಸವನ್ನು ನಿರ್ವಹಿಸುತ್ತಿರಲಿಲ್ಲ. ಹೀಗೆ ಕೆಲಸ ಮಾಡದವರು ಮತ್ತೆ ತಾವು ಗೆಲ್ಲಬೇಕೆಂಬ ಉದ್ದೇಶದಿಂದ ಮೊದಮೊದಲು ತಾವು ಮಾಡಿದ ಕೆಲಸವನ್ನು ಹೇಳಿಕೊಳ್ಳುತ್ತಿದ್ದ ನಾಯಕರು ಈಗ ತಾವು ಮುಂದೆ ಮಾಡುವ ಕೆಲಸವನ್ನು ಹೇಳುತ್ತಾ ಅಧಿಕಾರವನ್ನು ಗಿಟ್ಟಿಸಿಕೊಳ್ಳುವ ಪ್ರಯತ್ನವನ್ನು ಆರಂಭಿಸಿದರು. ಹೀಗೆ ಮಾಡದ ಕೆಲಸವನ್ನು ಹೇಳಿಕೊಳ್ಳುತ್ತಿರುವಾಗ ಜನರಿಗೆ ಸುಳ್ಳು ಹೇಳುವುದೇ ರಾಜಕೀಯದವರ ಮುಖ್ಯ ಉದ್ದೇಶವಾಯಿತು. ಆ ಸುಳ್ಳನ್ನೇ ಸತ್ಯದ ರೀತಿ ತೋರಿಸುವುದಕ್ಕಾಗಿ ಪ್ರಮುಖ ವ್ಯಕ್ತಿಗಳನ್ನು ಉಪಯೋಗಿಸಿಕೊಳ್ಳುವುದು, ದೊಡ್ಡ ದೊಡ್ಡ ಪ್ರೋಗ್ರಾಂ ಮಾಡುವುದು ಹೆಚ್ಚಾಯಿತು. ಇದನ್ನು ಅರ್ಥೈಸಿಕೊಂಡ ಜನ ಹಿಂದೆ ಮಾಡಿದ ಸಾಧನೆ, ಮುಂದೆ ಏನೇನು ಮಾಡುತ್ತೇವೆ ಎಂಬ ಸುಳ್ಳನ್ನು ನಂಬುವುದನ್ನು ಬಿಟ್ಟರು. ಇಂತಹ ಸಮಯದಲ್ಲಿ ಈ ಸಂಘದ ವಿರೋಧಿ ಸಂಘವು ಜನರ ಸಹಮತಕ್ಕಾಗಿ ಜನರ ಮನೆಯಲ್ಲಿ ಇರಬೇಕಾದ ಜಾತಿ ಧರ್ಮಗಳ ಹೆಸರಿನಲ್ಲಿ ಮತಗಳನ್ನು ಸೆಳೆಯಲು ಪ್ರಾರಂಭಿಸಿದರು. ಜಾತಿ ಧರ್ಮಗಳ ಆಧಾರದಲ್ಲಿ ಮನುಷ್ಯರನ್ನು ಬೇರ್ಪಡಿಸಿ ತನ್ನ ಧರ್ಮವನ್ನು ಉಳಿಸಿದರೆ ತಾನು ಉಳಿಯುವುದು, ಅದಲ್ಲದೆ ಧರ್ಮ ಅಳಿದರೆ ತಾನೂ ಉಳಿಯುವುದಿಲ್ಲ ಎಂಬ ಭ್ರಮೆಯಲ್ಲಿ ಜನರನ್ನು ತಂದು ಧರ್ಮದ ಆಧಾರದ ಮೇಲೆ ಜನರನ್ನು ಸೆಳೆದರು. ಇಲ್ಲಿ ಧರ್ಮೋ ರಕ್ಷತಿ ರಕ್ಷಿತಃ ಎಂದಾಕ್ಷಣ ತಮ್ಮದೇ ಸೃಷ್ಟಿಯಾಗಿರುವ ಹಿಂದೂ, ಮುಸ್ಲಿಂ, ಕ್ರೈಸ್ತ ಧರ್ಮ ಎಂದುಕೊಳ್ಳುತ್ತಾರೆ. ಇದರಲ್ಲಿ ಹಿಂದೂ ಒಬ್ಬ ಮುಸ್ಲಿಂನನ್ನು ಧರ್ಮನ ಉಳಿಸುವ ಹೆಸರಲ್ಲಿ ಕೊಂದರೆ ಮತ್ತೊಬ್ಬ ಮುಸ್ಲಿಂ ತನ್ನ ಧರ್ಮ ಉಳಿಸುವ ಹೆಸರಲ್ಲಿ ಇನ್ನೊಬ್ಬ ಹಿಂದುವನ್ನು ಕೊಲ್ಲುತ್ತಾನೆ. ಸೊ ಹೀಗೆ ಧರ್ಮದ ಹೆಸರಲ್ಲಿ ಒಬ್ಬರನ್ನೊಬ್ಬರು ಕೊಲ್ಲುತ್ತಾ ಹೋದರೆ ಧರ್ಮ ಎಲ್ಲಿ ರಕ್ಷಿಸುತ್ತಿದೆ? ಅವತ್ತು ಹಿಟ್ಲರ್ ಧರ್ಮದ ಹೆಸರಲ್ಲಿ ಮಾಡಿದ ಮಾರಣ ಹೋಮನೆ ಇಂದು ಸಾವಿರಾರು ಹಿಟ್ಲರ್ಗಳು ಇಂಡೈರೆಕ್ಟ್ ಆಗಿ ಮಾಡುತ್ತಿರುವುದು. ಹಾಗಾದರೆ ಈ ಧರ್ಮೋ ರಕ್ಷತಿ ರಕ್ಷಿತಃ ಎಂಬುದು ಸುಳ್ಳ? ಅಲ್ಲ, ಇದು ನಿಜವಾಗಿಯೂ ಸತ್ಯದ ಮಾತು. ಏಕೆಂದರೆ ಅದು ಇರುವ ಹಾಗೆ ತೆಗೆದುಕೊಂಡಾಗ ಮಾತ್ರ. ಅದನ್ನು ಬಿಟ್ಟು ನಮ್ಮ ಸಿಲಿನೆಸ್ ನಿಂದ ಅದನ್ನು ಲಿಮಿಟ್ ಮಾಡಿದಾಗ ಅದರ ಅನಾಹುತಾನೇ ಜಾಸ್ತಿ. ಅದು ಮುಖ್ಯವಾಗಿ ಹೇಳುತ್ತಿರುವುದು ಮನುಷ್ಯ ಧರ್ಮನ. ಒಬ್ಬ ಮನುಷ್ಯ ಮತ್ತೊಬ್ಬ ಮನುಷ್ಯನ ಕಷ್ಟಕ್ಕೆ ಭಾಗಿಯಾದರೆ ಇನ್ನೊಬ್ಬ ಮನುಷ್ಯ ಇವನ ಕಷ್ಟಕ್ಕೆ ಭಾಗಿಯಾಗುವುದಿಲ್ಲವೇ? ಹೀಗೆ ಪ್ರತಿಯೊಬ್ಬರೂ ಮನುಷ್ಯ ಧರ್ಮನ ಉಳಿಸುತ್ತಾ ಹೋದರೆ ಆ ಧರ್ಮ ನಮ್ಮನ್ನು ರಕ್ಷಣೆ ಮಾಡುವುದಿಲ್ಲವೇ? ಅದೇ ಧರ್ಮೋ ರಕ್ಷತಿ ರಕ್ಷಿತಃ. ಇಂಥ ವಿಶ್ವಮಾನವ ಧರ್ಮನ ಮನುಷ್ಯ ತಮ್ಮ ಸ್ವಾರ್ಥಕ್ಕಾಗಿ ಸಂಕುಚಿತಗೊಳಿಸುತ್ತಾ ಜನರ ನಡುವೆ ಒಡಕುಂಟು ಮಾಡುತ್ತಿದ್ದಾನೆ. ಇದೇ ಇಂದಿನ ರಾಜಕೀಯ ಸ್ಥಿತಿ. ನಾವು ಕಾರ್ಕಳದ ಕಾಂಗ್ರೆಸ್ಸಿಗರು ಸ್ವಾತಂತ್ರ್ಯ ಚಳವಳಿಯನ್ನ ಕಟ್ಟಿರ್ತಕ್ಕಂಥ ನಾವು ನಿಮಗೆ ಹೇಳ್ತೇವೆ, ಇದು ಅಲ್ಲಾ ವರ್ಸಸ್ ರಾಮನ ಚುನಾವಣೆ. ಜೀಸಸ್, ಯೇಸು ಇವರೆಲ್ಲರೂ ಸೇರಿ ಆಶೀರ್ವಾದವನ್ನ ಕಾಂಗ್ರೆಸ್ಸಿಗರ ಮೇಲೆ ಮಾಡತಕ್ಕಂತ ಚುನಾವಣೆ ಅನ್ನೋದನ್ನ ನೀವು ಅರ್ಥ ಮಾಡ್ಕ ಅಂದು ಈ ಜನರಿಂದಲೇ ಪ್ರಾರಂಭವಾದ ಈ ಪ್ರಜಾಪ್ರಭುತ್ವ ಜನರ ವಿಚಾರವಂತಿಕೆ ಮತ್ತು ತಂತ್ರಜ್ಞಾನದ ಕೊರತೆಯಿಂದ ರಾಜಪ್ರಭುತ್ವವಾಗಿ ಮಾರ್ಪಟ್ಟಿತು. ಅಂತಹ ರಾಜಪ್ರಭುತ್ವದಿಂದ ಈ ಪ್ರಜಾಪ್ರಭುತ್ವ ಬಿಡುಗಡೆ ಹೊಂದಿ ಒಬ್ಬ ಅಹಿಂಸವಾದಿ ಮತ್ತು ಜ್ಞಾನವಂತನಿಂದ ಮತ್ತೆ ಪ್ರಜಾಪ್ರಭುತ್ವವಾಗಿ ಜನರಿಗೆ ದೊರಕಿತು. ಆದರೆ ಜನರ ವಿಚಾರವಂತಿಕೆಯ ಅಭಾವದಿಂದ ಈ ಪ್ರಜಾಪ್ರಭುತ್ವ ಮತ್ತೆ ರಾಜಕಾರಣಿಗಳ ರಾಜಕೀಯವಾಗಿ ಮಾರ್ಪಟ್ಟಿದೆ. ಇಂತಹ ಸಮಯದಲ್ಲಿ ಬಂದ ಮತ್ತೊಬ್ಬ ವಿಚಾರವಂತನಿಂದಾಗಿ ಇಂದು ಪ್ರಜಾಪ್ರಭುತ್ವ ಅತ್ಯಂತ ಪರಿಶುದ್ಧ ರೂಪದಲ್ಲಿ ಜನರ ಬಳಿ ಪ್ರಜಾಕೀಯವಾಗಿ ಹೆಜ್ಜೆ ಇಟ್ಟಿದೆ. ಇಲ್ಲಿ ವ್ಯಕ್ತಿಗಿಂತ ವಿಚಾರ ಮುಖ್ಯ. ವ್ಯಕ್ತಿಗೆ ಸಾವಿದೆಯೇ ಹೊರತು ವಿಚಾರಕ್ಕಲ್ಲ.
ಹಾಗಾಗಿ ಈ ಪ್ರಜಾಕೀಯ ಎಂಬ ಸತ್ಯ ಈ ಪ್ರಪಂಚದಲ್ಲಿ ನಿಲ್ಲಲೇಬೇಕು. ಖಂಡಿತ ಆಸಮ್ ಕಾನ್ಸೆಪ್ಟ್. ಒಬ್ಬ ವ್ಯಕ್ತಿಗೆ ಏನ್ ಮಾಡ್ಬೇಕಂತ ನಾವ್ ಹೇಳ್ಬೇಕು ಫಸ್ಟ್. ಅದಕ್ಕೆ ಡೆಮೋಕ್ರಸಿ ಅಂತ ಕರೆಯೋದು. ಪ್ರಜಾಕೀಯ ಬಗ್ಗೆ ಏನ್ ಹೇಳ್ತೀರಾ? ಖಂಡಿತ ಆಸಮ್ ಕಾನ್ಸೆಪ್ಟ್. ತುಂಬಾನೇ ಮುಂದಕ್ಕೆ ಹೋಗ್ಬಿಟ್ಟಿದ್ದಾರೆ. ಸೊ ಈಗ ಜನ ಅಕ್ಸೆಪ್ಟ್ ಮಾಡ್ಕೊಳ್ಳೋ ರೇಂಜಲ್ಲೇ ಇಲ್ಲ. ಅದಕ್ಕೆ ಎಷ್ಟೋ ಜನಕ್ಕೆ ಅರ್ಥನೇ ಆಗ್ತಿಲ್ಲ. ಸೊ ನನಗೆ ಎಷ್ಟೊಂದ್ಸಲಿ ಅನ್ಸುತ್ತೆ ಅದನ್ನ ನಾನು ಯೂಟ್ಯೂಬಲ್ಲಿ ಮಾಡಿ ಹೇಳಬೇಕು ಅಂತ ಅನ್ಸುತ್ತೆ. ಬಟ್ ಕೆಲವು ಫೆಸಿಲಿಟೀಸ್ಗಳು ಇಲ್ಲದೇ ಇರೋ ಕಾರಣ ಅಥವಾ ನಮ್ಮ ವರ್ಕ್ ಬ್ಯುಸಿಲಿ ನಾವು ಅದನ್ನು ಮಾಡೋಕ್ಕಾಗಿಲ್ಲ. ಬಟ್ ನಿಜವಾಗ್ಲೂ ಆ ಥರ ಒಂದು ರಿಯಲ್ ರಾಜಕಾರಣಿ ಅಲ್ಲ, ನಮ್ಮಿಂದ ಆಯ್ಕೆಯಾಗಿ ಒಬ್ಬ ಪರ್ಸನ್ನು ನಾವು ಹೇಳ್ದಂಗೆ ಮಾಡಿದ್ರೆ ದಟ್ ಈಸ್ ಡೆಮೋಕ್ರಸಿ. ಪ್ರಜಾಕೀಯ ಬಗ್ಗೆ ಸರ್ ಆ್ಯಕ್ಚುಲಿ ನಾನು ಪ್ರೀವಿಯಸ್ಲಿ ಹೆಂಗೆ ಅನ್ಕೋತಿದ್ದೆ ಅಂದರೆ ಹೆಂಗಾರು ಮಾಡಿ ಗೆದ್ಬಿಡ್ಲಿ ಒಂದ್ಸಲಿ ಒಂದನ್ನು ಮಾಡಿ ತೋರಿಸ್ಲಿ, ಅವಾಗ ಏನಾಗುತ್ತೆ ಎಲ್ಲ ಜನರು ಅವಾಗ ಅದನ್ನು ಫಾಲೋ ಮಾಡ್ತಾರೆ. ಸೊ ಅವಾಗ ಗೊತ್ತಾಗುತ್ತೆ ನಮ್ಗೆ ಈ ಥರ ಬೇಕಪ್ಪ ಅಂದ್ಬಿಟ್ಟು ಜನ ಓಟ್ ಹಾಕ್ತಾರೆ ಅಂತ ಅನ್ಕೊಂಡಿದ್ದೆ. ಸೊ ಇತ್ತೀಚೆಗೆ ಕಾನ್ಸೆಪ್ಟ್ ತಿಳ್ಕೊತ ಹೆಂಗಾಗ್ತದೆ ಅಂದರೆ ಪರವಾಗಿಲ್ಲ, ಇನ್ನೂ ಟೈಮ್ ತೊಗೊಂಡ್ರು ಪರವಾಗಿಲ್ಲ, ಲೆಟ್ ದಿಸ್ ಕಾನ್ಸೆಪ್ಟ್ ಗೋ. ಒಂದಲ್ಲ ಒಂದಿನ ನಿಂತ್ಕೊಂಡ್ರೆ ಯಾರು ಇದನ್ನ ಅಲ್ಲಾಡ್ಸೋಕ್ಕಾಗಲ್ಲ. ಸೊ ಫೈನಲ್ ಇದೆ, ಒಬ್ಬ ಮನುಷ್ಯಂಗೆ ಹಿಂಗಿದ್ರೆ ನೋಡಪ್ಪ, ಹಿಂಗಿದ್ರೆ ನಾನು ಜಗತ್ತಲ್ಲಿ ಚೆನ್ನಾಗಿರ್ಬೋದು ಅಂತ ಗೊತ್ತಾಗಬೇಕು ಅಂದರೆ ಟೈಮ್ ಬೇಕು. ಸೊ ಅವ್ರು ಮಾಡ್ತಾರೆ, ಅದರಿಂದ ಗೊತ್ತಾಗುತ್ತೆ. ಆಲ್ ದಿ ಬೆಸ್ಟ್ ಸರ್.